ಮಕರ ರಾಶಿ ಮಕರ ಲಗ್ನ, ಈ ರಾಶಿ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಪರಾಭವ ನಾಮಸ್ವರದ ವರ್ಷದ ಫಲ ಯಾವ ರೀತಿ ಇದೆ ಅನ್ನೋ ನೋಡೋದಾದ್ರೆ, ಈ ಗುರು ಸಂಚಾರದ ಬದಲಾವಣೆಯ ತನಕ ಇವರಿಗೆ ಅನಾರೋಗ್ಯ ಸಮಸ್ಯೆಗಳು, ವ್ಯಾಪಾರದಲ್ಲಿ ಅಡೆತಡೆಗಳು, ಹಣಕಾಸಿನ ಖರ್ಚು, ವ್ಯಥಾಬಾಧೆ, ಅನಾರೋಗ್ಯ ಸಮಸ್ಯೆಗಳು, ಮನೆಯಲ್ಲಿ ಅಶಾಂತಿ, ದುಃಖ ಇತ್ಯಾದಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನೀವು ನೋಡ್ತಾ ಇರ್ತೀರಾ. ಆದರೆ ಗುರು ಸಂಚಾರದ ನಂತರದಲ್ಲಿ ಈ ರಾಶಿ ಲಗ್ನದವರಿಗೆ ಬಹಳಷ್ಟು ಅನುಕೂಲಕಾರಿಯಾಗಿರ್ತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಮಂಗಳ ಕಾರ್ಯಗಳಾಗುವಂಥದ್ದು, ವಿವಾಹ ಶುಭ ಕಾರ್ಯಗಳಾಗುವಂಥದ್ದು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಏನಾದರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನಾದರೂ ತೊಂದರೆ ತಾಪತ್ರಯಗಳು ಇತ್ತು ಅಂತ ಅನ್ನೋದಾದ್ರೆ ಅವೆಲ್ಲವೂ ಕೂಡ ಬಗೆಹರಿದು ಸುಗಮವಾಗಿ ನಡೆಯುವಂತಹ ಕಾಲ ಗುರು ಸಂಚಾರದ ನಂತರ ನಿಮಗೆ ಆಗ್ತಾ ಹೋಗುತ್ತೆ. ಇನ್ನ ನಿಮ್ಮ ಏನು ನೀವೇನಾದ್ರೂ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ರೆ, ನೀವೇನಾದ್ರು ವ್ಯಾಪಾರಸ್ಥರಾಗಿದ್ರೆ ಅಥವಾ ಕೃಷಿ ವ್ಯವಸಾಯನ ಮಾಡ್ತಿದ್ರೆ, ನಿಮ್ಮ ಕೆಳಗೆ ಏನು ಕೆಲಸ ಕಾರ್ಯಗಳು ಮಾಡ್ಕೊಂಡಿರ್ತಾರೆ ಅವರಿಂದ ಅನುಕೂಲ ಆಗುವಂಥದ್ದು ಆಗ್ತಾ ಹೋಗುತ್ತೆ. ಖಂಡಿತ ಈ ಒಂದು ವರ್ಷದಲ್ಲಿ ಸ್ತ್ರೀಯರಿಂದ, ನಿಮ್ಮ ಮನೆ ನೀವು ಗಂಡಸರಾಗಿದ್ರೆ ಸ್ತ್ರೀಯರಿಂದ ಉತ್ತಮವಾಗಿರ್ತಕ್ಕಂತಹ ಲಾಭವನ್ನು ಪಡ್ಕೊಳ್ಳೋದ್ರಲ್ಲಿ ಯಾವುದೇ ಮಾತಿಲ್ಲ. ನಿಮಗೆ ಈ ಒಂದು ವರ್ಷದಲ್ಲಿ ನೆಮ್ಮದಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ನಿಮ್ಮ ಸುತ್ತಮುತ್ತಲಿನ ಜನರಿಂದ ನಿಮಗೆ ಸಹಾಯ, ಆಮೇಲೆ ಗೌರವ ಮನ್ನಣೆ ಸಿಗುವಂಥದ್ದು ಆಗ್ತಾ ಹೋಗುತ್ತೆ. ನೀವು ಯಾವುದೇ ಒಂದು ಪರಸ್ಥಳದಲ್ಲಿ ಕೆಲಸ ಕಾರ್ಯಗಳ ಮೇಲೆ ಹೋದಾಗ ಅಲ್ಲಿ ನಿಮಗೆ ನೀವು ಅಂದ್ಕೊಂಡಿರ್ತಕ್ಕಂಥ ಒಂದು ಯೋಜನೆಗಿಂತನೂ ಅಧಿಕವಾಗಿ ನಿಮಗೆ ಉತ್ತಮ ಫಲಗಳು ನಿಮಗೆ ಸಿಗುವಂಥದ್ದು ಆಗ್ತಾ ಹೋಗುತ್ತೆ. ಯಾರೆಲ್ಲ ವಿದೇಶದಲ್ಲಿ ಇದ್ದೀರೋ ಅವರೆಲ್ಲರೂ ಕೂಡ ಈ ಒಂದು ವರ್ಷ ಫಲಗಳಲ್ಲಿ ವಿಶೇಷವಾಗಿರ್ತಕ್ಕಂತಹ ಲಾಭವನ್ನು ನೋಡುವಂಥದ್ದು ಆಗ್ತಾ ಹೋಗುತ್ತೆ. ವಿದೇಶವಾಗಿರ್ತಕ್ಕಂಥ ವ್ಯಾಪಾರವನ್ನು ಯಾರು ಮಾಡ್ತಿರ್ತೀರೋ ಅವ್ರಿಗೂ ಕೂಡ ಅನುಕೂಲಪ್ರದ ಆಗಿರ್ತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಹಾಗೆ ಈ ರಾಶಿ ಲಗ್ನದವರು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಪ್ಪಾ ಅಂತಂದ್ರೆ, ನಿಮ್ಮ ಮನೆಯ ಹತ್ತಿರ ಗ್ರಾಮ ದೇವತೆ ಏನಿರುತ್ತೆ, ಗ್ರಾಮ ದೇವತೆಯ ಒಂದು ಆರಾಧನೆಯನ್ನ ಮಾಡಿಕೊಳ್ಳೋದ್ರಿಂದ ಯಾವುದೇ ಒಂದು ಕೆಲಸ ಕಾರ್ಯಗಳಿಗಿಂತ ಮುಂಚೆ ಗ್ರಾಮ ದೇವತೆಯ ಒಂದು ಆಶೀರ್ವಾದವನ್ನ ಪಡೆದುಕೊಂಡು ಹೋಗೋದ್ರಿಂದ ನಿಮಗೆ ಖಂಡಿತ ಶುಭ ಫಲಗಳು ಉಂಟಾಗುವಂಥದ್ದು ಆಗ್ತಾ ಹೋಗುತ್ತೆ. ಶುಭವಾಗಲಿ, ಶುಭಮಸ್ತು.